ಕೆಜಿಎಫ್ ಪಕ್ಕದಲ್ಲೇ ಮತ್ತೊಂದು ಚಿನ್ನದ ಗಣಿ ಇದೆಯಾ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿನ್ನದ ಬೇಟೆ ಆರಂಭವಾಗುತ್ತಾ? ಗುಡಿಬಂಡೆ ಸುತ್ತಮುತ್ತ ಸಮೀಕ್ಷೆ ನಡೀತಾ ಇದೆ. ಕೆಜಿಎಫ್ ಪಕ್ಕದಲ್ಲೇ ಮತ್ತೊಂದು ಚಿನ್ನದ ಗಣಿ ಹಾಗಾದ್ರೆ ಇದೆಯಾ ಅಂತೇಳಿ ಈಗ ಚರ್ಚೆಗಳು ಶುರುವಾಗಿದೆ. ಕಾರಣ ಸರ್ವೆ ನಡೀತಾ ಇದೆ ಅಧಿಕಾರಿಗಳಿಂದ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿನ್ನದ ಬೇಟೆ ಆರಂಭವಾಗುತ್ತಾ ಮುಂದಿನ ದಿನಗಳಲ್ಲಿ ಇದು ಪೂರಕ ಅನ್ನೋ ರೀತಿಯಲ್ಲಿ ಗುಡಿಬಂಡೆ ಸುತ್ತಮುತ್ತ ಸಮೀಕ್ಷೆ ನಡೀತಾ ಇದೆ. ಜಿಎಸ್ಐ ವತಿಯಿಂದ ಸರ್ವೆ ನಡೀತಾ ಇದೆ. ಹೈಟೆಕ್ ಸೆನ್ಸಾರ್ಗಳ ಮೂಲಕ ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಯಾವ ತರ ಹೈಟೆಕ್ ಸೆನ್ಸಾರ್ ಅಂದ್ರೆ ಹೆಲಿಕಾಪ್ಟರ್ ಮುಖೇನ ಗುಡಿಬಂಡೆ ಸುತ್ತಮುತ್ತ ರೌಂಡ್ಸ್ ಅನ್ನ ಹಾಕಲಾಗ್ತಾ ಇದೆ. ಈ ಮುಖೇನ ಸಮೀಕ್ಷೆ ನಡೆಸಲಾಗ್ತಾ ಇದೆ. ಒಂದು ವೇಳೆ ಅಲ್ಲಿ ಚಿನ್ನದ ಅದಿರು ಪತ್ತೆಯಾದ್ರೆ ರಾಜ್ಯ ಹಾಗೂ ದೇಶದ ಆರ್ಥಿಕತೆಗೆ ಇನ್ನಷ್ಟು ಬೂಸ್ಟ್ ಸಿಗಲಿದೆ. ಸಂಗ್ರಹಿಸಿದ ದತ್ತಾಂಶಗಳನ್ನ ಸದ್ಯಕ್ಕೆ ವಿಜ್ಞಾನಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹೆಲಿಕಾಪ್ಟರ್ ಮುಖೇನ ಹೈಟೆಕ್ ಸೆನ್ಸಾರ್ ಅನ್ನ ಯೂಸ್ ಮಾಡಿ ಗುಡಿಬಂಡೆ ಸುತ್ತಮುತ್ತ ಸಮೀಕ್ಷೆಯನ್ನ ಮಾಡಿದ್ದಾರೆ. ಅದರಲ್ಲಿ ಏನಾದರೂ ಚಿನ್ನದ ನಿಕ್ಷೇಪಗಳು ಸಿಕ್ಕಿದೆಯಾ ಅಂತ ಹೇಳಿ ಸದ್ಯಕ್ಕೆ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಹೆಲಿಕಾಪ್ಟರ್ ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿಗೆ ಬಂಗಾರದ ನಿಕ್ಷೇಪ ಪತ್ತೆ ಮಾಡಲು ಬಂದಿರೋದು. ಆಲ್ರೆಡಿ ಕದ್ರಿಯಲ್ಲಿ ಸರ್ವೆ ಮಾಡ್ಕೊಂಡು ಬಂದಿರೋದು. ಅಲ್ಲಿ 1 ಟನ್ ಮಣ್ಣಿಗೆ 4 ಗ್ರಾಮ್ ಚಿನ್ನ ಸಿಕ್ಕಿದೆ ಅಲ್ಲಿ. ಅದೇ ತರ ಇದು ಕೆಜಿಎಫ್ ಈಗ ಹೊಂದ್ಕೊಂಡಿರುವಂತಹ ಗುಡಿಬಂಡೆ ತಾಲೂಕು ಇದರಲ್ಲೂ ಅಷ್ಟೇ ಪಕ್ಕದಲ್ಲಿ ಕದ್ರಿ ಹೆಲಿಕಾಪ್ಟರ್ ಸರ್ವೆ ಮಾಡಿಕೊಂಡು ಕೆಜಿಎಫ್ ಪಕ್ಕದಲ್ಲಿ ಮತ್ತೊಂದು ಚಿನ್ನದ ಪತ್ತೆ ಆಗಿದೆ. ಅದಕ್ಕೆ ಇಲ್ಲಿ ಸರ್ವೆ ಮಾಡಿಕೊಂಡು ಸುತ್ತಮುತ್ತಲು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 20 ದಿವಸ ಇಲ್ಲಿ ಸರ್ವೆ ಮಾಡಿಕೊಂಡು ಇದರ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ. ಈಗೇನು ಸರ್ವೆ ಕಾರ್ಯ ನಡೆಸ್ತಾ ಇದ್ದಾರೆ ಅದು ಕೆಜಿಎಫ್ ನಿಂದ ಸುಮಾರು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ? ಮತ್ತೀಗ ಈ ನಿಕ್ಷೇಪದ ಬಗ್ಗೆ ಇವತ್ತಿನ ಸರ್ವೆಯಲ್ಲಿ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಖಂಡಿತವಾಗಿ. ಯಾಕಂದ್ರೆ ಈಗ ಚಿನ್ನದ ನಾಡು ಕೋಲಾರ ಅಂತ ಪ್ರಖ್ಯಾತಿಗೊಂಡಿರುವಂತದ್ದು. ಈಗ ಅದರ ಪಕ್ಕದಲ್ಲೇ ಇರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಗುಡಿಬಂಡೆ ತಾಲೂಕು ವ್ಯಾಪ್ತಿಯಲ್ಲಿಯೂ ಸಹ ಚಿನ್ನದ ಗಣಿ ಪತ್ತೆ ಆಗ್ತಾ ಇದೆ ಎಂಬ ಮಾಹಿತಿ ತಿಳಿಸ್ತಾ ಇದ್ದಂತೆ ಈಗ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಏನು ಅಧಿಕಾರಿಗಳು ಜಿಯೋಲಜಿ ಸರ್ವೆ ಆಫ್ ಇಂಡಿಯಾ ಏನು ಅಧಿಕಾರಿಗಳಿದ್ರು ಅವರು ಹೆಲಿಕಾಪ್ಟರ್ ಅನ್ನ ಬಳಸಿಕೊಂಡು ಒಂದು ಸರ್ವೆ ಕಾರ್ಯವನ್ನ ನಡೆಸ್ತಾ ಇರುವಂತಹದ್ದು. ಮುಖ್ಯವಾಗಿ ಇತ್ತೀಚೆಗಷ್ಟೇ ಆಂಧ್ರ ಪ್ರದೇಶದ ಕದ್ರಿ ಹಾಗೂ ಮತ್ತಿತರ ಭಾಗದಲ್ಲಿಯೂ ಸಹ ಚಿನ್ನದ ಗಣಿ ಇದೆ ಅಂತ ಮಾಹಿತಿ ದೊಡ್ಡ ಮಟ್ಟದಲ್ಲಿ ಇತ್ತು. ಆದ್ರೆ ಇದೇ ಹಿನ್ನೆಲೆ ಆದ್ರೆ ಈ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಗುಡಿಬಂಡೆ ಪಟ್ಟಣದ ಸಮೀಪವೂ ಸಹ ಚಿನ್ನದ ಗಣಿ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿರುವಂತಹ ಅಧಿಕಾರಿಗಳು ಈಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಈ ವಿಚಾರ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರಲ್ಲಿ ಬಹಳಷ್ಟು ರೀತಿಯಾದಂತಹ ಕುತೂಹಲವೂ ಕೂಡ ಇರುವಂತದ್ದು. ಯಾಕಂದ್ರೆ ಹೈಟೆಕ್ ಸೆನ್ಸಾರ್ಗಳನ್ನ ಉಪಯೋಗಿಸಿಕೊಂಡು ಭೂಮಿಯ ಆಳದಲ್ಲಿ ಖನಿಜ ಸಂಪತ್ತು ಇದೆಯಾ ಎಂಬ ದತ್ತಾಂಶವನ್ನ ಈಗಾಗಲೇ ಅಧಿಕಾರಿಗಳು ತನಿಖೆಯಲ್ಲಿ ಅಂದ್ರೆ ಏನು ಇದೆಯಾ ಇಲ್ವಾ ಎಂಬ ತನಿಖೆಯನ್ನು ಮಾತ್ರ ನಡೆಸ್ತಾ ಇರುವಂತದ್ದು. ಆದ್ರೆ ಇದೆ ಎಂಬಂತ ಮಾಹಿತಿ ಗೊತ್ತಾದ್ರೆ ಒಂದು ರೀತಿಯಾದಂತಹ ರಾಜ್ಯ ಹಾಗೂ ದೇಶದ ಆರ್ಥಿಕ ಸ್ಥಿತಿಗೆ ಒಂದು ರೀತಿಯಾದಂತಹ ಭರ್ಜರಿ ಬೂಸ್ಟ್ ಸಿಕ್ಕತ್ತೆ ಆಗುತ್ತೆ ಅಂದ್ರೆ ತಪ್ಪಾಗಲಾರದು. ಶಮಿತಾ, ಫಾಲೋ ಅಪ್ ಮಾಡೋಣ ಮುಂದಿನ ಏನಾಗುತ್ತೆ. ಥ್ಯಾಂಕ್ ಯು ದತ್ತಾತ್ರೇಯ.